ಚಾನಲ್ಗೆ ನಮಸ್ಕಾರ ರೀ, ಕಡಕ್ ಮಂದಿ ಕಡಕ್ ಮೊಂಟಿ ಮಾತಾಡೋದು. ಹೇಳ್ರಪ್ಪ ಹೇಳ್ರು. ಇವತ್ತು ನಮ್ಮ ಪಾಡ್ಕಾಸ್ಟ್ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನನ್ನ ಫ್ರೆಂಡ್ ನಮ್ಮ ಕಲೀಗಿದ್ದಾರೆ ನಮ್ಮ ಆಫೀಸ್ನಾಗ. ಅವರು ರೀಸೆಂಟಾಗಿ ಅವರು ಒಂದು ಚಾನಲ್ ಓಪನ್ ಮಾಡ್ಯಾರ. ಸರ್ ನಾನು ನಿಮ್ಮ ಚಾನಲ್ ಬಗ್ಗೆ ಹೇಳೋದಕ್ಕಿಂತ ನಿಮ್ಮ ಚಾನಲ್ ಬಗ್ಗೆ ನೀವು ಹೇಳಿ. ಯಾರು ನೀನು? ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕಾಮನ್ ಮ್ಯಾನ್ ಆಫ್ ಕರ್ನಾಟಕ. ಸ್ಟಾರ್ಟಿಂಗಲ್ಲಿ ಹೇಳಬೇಕಂದ್ರೆ ಇಬ್ಬರು ಕೂಡ ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿರೋದು. ಇದು ಆಕ್ಚುಲಿ ಚೆನ್ನಾಗಿ. ಸೊ ಇಬ್ಬರು ಕಷ್ಟಗಳು ಇಬ್ಬರಿಗೂ ಗೊತ್ತಿದೆ. ಈ 9 to 6 ಜಾಬಲ್ಲಿ ಕಂಟೆಂಟ್ ಕ್ರಿಯೇಷನ್ ಅನ್ನೋ ಸ್ಟಾರ್ಟ್ ಮಾಡಿಬಿಟ್ಟು ಯಾವ ರೇಂಜಿಗೆ ಕಷ್ಟ ಇದೆ ಕಂಟೆಂಟ್ ಕ್ರಿಯೇಟರ್ ಲೈಫು ಅಂತ ಅದು ಗೊತ್ತಾಗಿದೆ. ಒಂದು ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಡೈಲಿ ಬರ್ತೀವಿ ಇಬ್ಬರು, ಇವತ್ತೇನು ಕಂಟೆಂಟ್ ಹಾಕ್ಬೇಕು ಗುರು, ಇವತ್ತೇನು ಕಂಟೆಂಟ್ ಹಾಕ್ಬೇಕಂತ ಮಾತಾಡ್ತೀವಿ. ಬಟ್ ನಂದೇನಕ್ಕಿಂತ ಇವ್ರ ಚಾನಲ್ ಇದೆಯಲ್ಲ ಸಖತ್ತಾಗಿದೆ. ಅವರು ಇನ್ಫಾರ್ಮೇಟಿವ್ ಆಗಿ ಮಾತಾಡ್ತಿದ್ದಾರೆ. ನಂದು ಒಂಥರ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅಥವಾ ಡೈಲಿ ಇದ್ರ ಮೇಲಿದೆ. ಬಟ್ ಅವ್ರ ಕಂಟೆಂಟ್ ಬಂದ್ಬಿಟ್ಟು ದ ರಿಯಲ್ ಇನ್ಸಿಡೆಂಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಅವ್ರ ಲೈಕ್ ನಮ್ಮ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅಥವಾ ಆ ಇದ್ರ ಮೇಲೆ ಕಂಟೆಂಟ್ನ ಮಾಡ್ತಾ ಇದ್ದಾರೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ವೆಲ್ ಗೋಯಿಂಗ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ದಕ್ಕೆಲ್ಲ ಗಂಡಸರು ಜಾಸ್ತಿ, ಇವರು ಎಲ್ಲ ಹೆಣ್ಮಕ್ಳೇ ಫ್ಯಾನ್ಸ್ ಜಾಸ್ತಿ. ನಮಗೆ ಹೆಣ್ಮಕ್ಳು ವ್ಯೂವರ್ಸು, ಯಾಕಂದರೆ ನಾವು ಮಾತಾಡೋದೇ ಕಾಂಟ್ರವರ್ಸಿಗಳ ಬಗ್ಗೆ, ನಮ್ಮ ಕರ್ನಾಟಕದಲ್ಲಿರೋ ಇಶ್ಯೂಗಳ ಬಗ್ಗೆ. ಆ್ಯಕ್ಚುಲಿ ನಾವು ಚಾನಲ್ ಸ್ಟಾರ್ಟ್ ಮಾಡಿದ್ದು, ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಇಶ್ಯೂಗಳ ಬಗ್ಗೆ ಮಾತಾಡೋದಕ್ಕೆ, ಇಂಥ ಸೀರಿಯಸ್ ಮ್ಯಾಟ್ರ್ ಮಾತಾಡೋಕ್ಕಲ್ಲ. ಬಟ್ ಯಾಕೆ ಈ ನೀಶ್ ಮೇಲೆ ವೀಡಿಯೋಸ್ ಹೋಗ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ. ಹೋಗಿ ಮೊದಲು ನನ್ನ ಕಾನ್ಸಂಟ್ರೇಷನ್ ಅಲ್ಲೇ ಹೋಗ್ತಾ ಇದೆ. ಬಟ್ ನಾನು ಇತ್ತೀಚಿನಲ್ಲಿ ಮೋಟಿವೇಶನ್ ಕಳ್ಕೊತಾ ಇದ್ದೀನಿ. ಅವತ್ತು ಹಾಕ್ಬೇಕು, ಇನ್ನು ಮಾಡಬೇಕು, ಅದು ಮಾಡಬೇಕು, ಬಿಡಬೇಕು. ಬಟ್ ಇವ್ರು ಇದಾರಲ್ಲ ಎವ್ರಿ ಡೇ ಒಂದು ಕಂಟೆಂಟ್ ಹಾಕ್ತಾ ಇದ್ದಾರೆ. ಇಲ್ಲ ಗುರು, ಆಗ್ತಾ ಇಲ್ಲ. ಎವ್ರಿ ಡೇ ಕಂಟೆಂಟ್ ಹಾಕೋದು ಈ 9 to 6 ಜಾಬಲ್ಲಿ ತುಂಬ ಕಷ್ಟ. ಅದು ಎಸ್ಪೆಷಲಿ ನೀವು ಆಫೀಸಿಗೆ ಬರ್ತಾ ಇದ್ದೀರಾ ಅಂದರೆ ಬೆಳಗ್ಗೆ 3 hour ಬರೋಕ್ಕೆ, ಸಂಜೆ 3 hour ಹೋಗೋಕ್ಕೆ 6 hour ಎದುರೋಯ್ತು ಅಲ್ಲೇ. ಇಲ್ಲಿ ಬಂದು ಇಲ್ಲಿ ಬರೋ ಕಾಲ್ಸಲ್ಲಿ ಈ ಕಾಲ್ಸ್ ಅಟೆಂಡ್ ಮಾಡಿ ಅದ್ರ ಮಧ್ಯೆ ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಆ ವಿಡಿಯೋ ಮಾಡಿ ಎಡಿಟ್ ಮಾಡೋಣ ಅಂದರೆ ನಮ್ಮ ಹತ್ರ ಇರೋ ಈ ಗೂಗಲ್ ಪಿಕ್ಸೆಲ್ ಸಪೋರ್ಟ್ ಮಾಡ್ತಾ ಇಲ್ಲ. ನನ್ನ ಫೋನ್ ಕಷ್ಟಗಳು ಇವ್ರಿಗೆ ಗೊತ್ತು. ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಒಂದು ನಾವು ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಹಾಕಿ ಅಪ್ಲೋಡ್ ಮಾಡಿದ್ಮೇಲೆ ನಮ್ಗೆ ಟುಕು ಇರುತ್ತೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಟುಕು ಇರುತ್ತೆ. ಎಷ್ಟು ಜನ ನೋಡಿದ್ರು, ಎಷ್ಟು ಜನ ಇದು ಮಾಡಿದ್ರು, ಅದನ್ನ ಮಾಡ್ತೀವಿ. ಇನ್ನೊಂದೇನಂದ್ರೆ ಏನಿಲ್ಲ, ಕೆಲವೊಬ್ರು 8 ಸೆಕೆಂಡ್ ನೋಡ ಸ್ವೈಪ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲ ಪೂರಾ ಈಗ 1 ನಿಮಿಷ ನೋಡಕ್ಕೆ ಜನಗಳಿಗೆ ನಾವು ಅಷ್ಟೇ ಅಲ್ಲ ಬರೀ ನಾವು ಬಂದಿದ್ದೆಲ್ಲ ನೋಡ್ತೀವ. ಅದು ನಮ್ಮ ನೀಶು, ನಮ್ಮ ಇಂಟ್ರೆಸ್ಟ್ ತಕ್ಕಂತೆ ಬಂದ್ರೆ ನೋಡ್ತೀವಿ, ಇಲ್ಲ ಎತ್ ಬಿಡ್ತೀವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈಗ ಕೆಲವೊಂದ್ಸತಿ ಏನಾಗುತ್ತೆ, ನಾವು ತುಂಬಾ ಕುತ್ಕೊಂಡು ವಿಡಿಯೋ ಮಾಡಿ ದೊಡ್ಡದಾಗಿ ಪ್ಲ್ಯಾನ್ ಮಾಡಿ ಎಡಿಟ್ ಮಾಡಿ ವಾವ್ ಸಖತ್ತಾಗಿದೆ, ಇದು ಮಸ್ತಾಗಿ ಓಡುತ್ತೆ ಅಂತ ಹಾಕ್ತೀವಿ. 1,000 ವೇವ್ಸು ಬರಲ್ಲ. ಸುಮ್ಮನೆ ಮಾಡಿದೀವಲ್ಲ ಅಂತ ಪೋಸ್ಟ್ ಮಾಡಿರೋದು 150K ಎಲ್ಲ ವಿಡಿಯೋ ಬಂದಿದೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಗುರು. ಜನಕ್ಕೆ ಯಾವ್ದು ರೀಚ್ ಆಗುತ್ತೆ ಯಾವ್ದು ರೀಚ್ ಆಗಲ್ಲ ಅಂತ ನಾವು ಅದನ್ನ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ನನ್ನ ಕೈಯಲ್ಲಿ ಆಯ್ತಾ. ಬಟ್ ನಾ ಎಫರ್ಟ್ ಒಬ್ರು ನೋಡಿಲ್ವಾ? ಎಫರ್ಟ್ ಬಿಡಬಾರ್ದು. ಕನ್ಸಿಸ್ಟೆನ್ಸಿ ಎಲ್ಲ ವಿಷಯದಲ್ಲೂ ಅಷ್ಟೇ ಗುರು. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅನ್ನೋ ಥರ. ಬಟ್ ಇತ್ತೀಚೆಗೆ ಸ್ವಲ್ಪ ನನಗೂ ಆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕಂದರೆ ಅನ್ಕೊಂಡಂಗೆ ಕಂಟೆಂಟ್ ಮಾಡೋಕ್ಕಾಗಲ್ಲ, ಅನ್ಕೊಂಡಂಗೆ ಎಡಿಟ್ ಮಾಡೋಕ್ಕಾಗಲ್ಲ. ಈ ನನ್ನ ಫೋನಲ್ಲಿರೋ ಪ್ರಾಬ್ಲಮ್ ಈಗ ಆಲ್ರೆಡಿ 14% ಬಂದಿದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ನೋಡೋಣ. ಈ ಥರ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ತಿಳಿಸ್ಕೊಡಿ. ಮುಂದೆ ಇದೇ ಥರ ಪಾಡ್ಕಾಸ್ಟ್ಗಳು ಮಾಡೋಣ. ನಮಸ್ಕಾರ.